ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬನ್ನಿ ಇವತ್ತಿನ ಈ ಒಂದು ವಾರದ ಪಂಚಾಂಗ ಫಲ ನೋಡೋಣ. ಮೇಷರಾಶಿ, ಕುಜ ಬ್ಯೂಟಿಫುಲ್ ಆಗಿ ಪ್ಲೇಸ್ ಆಗಿದ್ದಾನೆ, ಆದರೆ ಬುಧ ವಕ್ರನಾಗಿ ಲಾಭದಲ್ಲಿದ್ದಾನೆ. ಸೊ ವಕ್ರನಾದಾಗ ವಕ್ರ ಲಾಭಗಳಿಗೆ ಒಳಗಾಗತಕ್ಕಂಥದ್ದಾಗುತ್ತದೆ. ಬೇಗ ದುಡ್ಡು ಮಾಡೋಣ, ಬೇಗ ಬಾಚ್ಕೊಳ್ಳೋಣ, ದೋಚ್ಕೊಳ್ಳೋಣ, ಲ್ಯಾಂಡ್ ಗ್ರಾಬಿಂಗು, ಪದವಿ ಗ್ರಾಬಿಂಗು, ಇಂಥ ಒಂದು ಬುದ್ಧಿ ಪ್ರಚೋದನೆ ನಿಮಗಾಗುತ್ತೋ ಇಲ್ಲ ಅಕ್ಕಪಕ್ಕದಲ್ಲಿ ಯಾರಾದರೂ ಇನ್ಫ್ಲೂಯೆನ್ಸ್, ಸರ್ ಇದ್ರಲ್ಲ ಹಾಕಿ ಸರ್, ಬ್ಯೂಟಿಫುಲ್ ಸರ್, ಒಳ್ಳೆ ದುಡ್ಡು ಸರ್, ಫ್ಯಾಂಟಾಸ್ಟಿಕ್ ಅನ್ನತಕ್ಕಂಥ ಚಾಯ್. ದಯಮಾಡಿ ಬೇಡ. ಎಷ್ಟು ದಿನ ತಿಂತೀರಿ ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಬದುಕು, ಶಾರ್ಟ್ಕಟ್ ಜೀವನ? ಬೇಡ ಮಕ್ಕಳ. ಬುಧ ವಕ್ರ ಇರೋದ್ರಿಂದ ಈ ತರ ಅನೀತಿ ಅಧರ್ಮದ ರೀತಿಯ ಒಂದು ವ್ಯವಹಾರಗಳು, ಕೆಲಸ ಕಾರ್ಯ, ದುಡ್ಡು ಮಾಡಲಿಕ್ಕೆ ಹೋಗತಕ್ಕಂಥದ್ದಾಗುತ್ತೆ. ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಬೇಡ, ನಮ್ಮ ಬದುಕೊಳ್ಳೋಣ. ಇನ್ನು ಡಿಫೆನ್ಸಲ್ಲಿದ್ದೀರಾ, ದಂಡಾಧಿಕಾರಿ ಕೆಲಸ ಕಾರ್ಯಗಳಲ್ಲಿದ್ದೀರಾ, ಅಡ್ಮಿನಿಸ್ಟ್ರೇಷನ್ ಕೆಲಸ ಕಾರ್ಯಗಳಲ್ಲಿದ್ದೀರಾ, ಅದ್ಭುತ. ನಾನು ಹೇಳ್ದಲ್ಲೇ ಇದ್ದೆ, ಸ್ಟೇಟ್ ಗೌರ್ಮೆಂಟ್ ಜಾಬ್ಗಳು, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳು ಏನೇನೋ ಇದೆ ನೋಡಿ. ಅಲ್ಲೇನೋ CBIಗೆ ಎನ್ಕ್ವೈರಿಗೆ ಹಾಕಿ ಒಂದೇ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ ಎಷ್ಟು ಜನ ಅಂತ ನೋಡಿ. ಇದು ಹೆಂಗೆ, ಇದೇನು, ಇದು ಎತ್ತ ಅಂತ ಆಲ್ರೆಡಿ ನಾನು ಹೇಳ್ತಿದ್ನಲ್ಲ. ನಿಮ್ಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ, ಆದ್ಮೇಲೆ ಹೇಳ್ತೀರಿ ಗುರುಗಳೇ ನೀವು ಹೇಳಿದ್ ನಿಜ ಅಂತ. ವೈದಿಕತೆ ಅಲ್ಲಿದೆ ನೋಡಿ, ಅಲ್ಲಿ ಸೂರ್ಯ ರಾಹು 100% ಹೇಳ್ತಾನೆ. ಈ ಥರದ್ದು ಏನಾದ್ರೂ ಕಲಬೆರಕುಗಳು ಮಾಡ್ತಲೇ ಇರ್ತಾರೆ. ಸರ್ಕಾರಿ ಕೆಲಸ ಕಾರ್ಯ ಪ್ರಾಜೆಕ್ಟ್ಗಳಲ್ಲಿ ಸೂರ್ಯನಿಗೆ ರಾಹು ದೊರೆಯೇ ಕೊಟ್ಟ ಮಾತಿಗಿಲ್ಲ, ನಿಲ್ಲಲ್ಲ. ಬಡತನ ನಿರ್ಮೂಲನೆ ಮಾಡಿದರೆ ಅವಾಗಿಂದ ಹೇಳ್ತಿದ್ದಾರೆ, 75 ವರ್ಷದಿಂದಲೂ ಹೇಳ್ತಲೇ ಇದ್ದಾರೆ. ಏನ್ ನಮಗೆ ಫೆಸಿಲಿಟಿ ಮಾಡಿದ್ರೆ ಇಷ್ಟು ಲಕ್ಷ ಕೋಟಿ ಸಾಲ ತೆಗಿತಲೇ ಇದ್ದಾರೆ. ಏನ್ ನಿರ್ಮೂಲನ? ಫ್ರೀ ಹಾಸ್ಪಿಟಲ್ ಕೊಟ್ಟಿದಾರಾ, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದಾರಾ, ಫ್ರೀ ಎಜುಕೇಶನ್ ಕೊಟ್ಟಿದಾರಾ, ಅನ್ಲಿಮಿಟೆಡ್. ಇನ್ನೆಷ್ಟಾದ್ರೂ ಓದ್ಕೊ. ಮೆಡಿಕಲ್ ಕೂಡ ಫ್ರೀನ, ಇಂಜಿನಿಯರಿಂಗ್ ಫ್ರೀನ, ನಿನ್ಗೆ ಅರ್ಹತೆ ಇತ್ತು ಅಂದರೆ ಅನ್ನತಕ್ಕಂಥದ್ದು ಕೊಟ್ಟಿದಾರಾ. ಇಷ್ಟು ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡ್ತಿದಾರಲ್ವಾ, ಅಲ್ಲ ಸುಮ್ಮನೆ ಯಾವುದ್ರಲ್ಲಿ ಲಾಭ ಬರುತ್ತೆ ಅಂತ ಅದ್ರಲ್ಲಿ ಕಾಯ್ತಿರ್ತಾರೆ ಅಷ್ಟೇ. ಜಾಗ್ರತೆ. ಇನ್ನು ವೃಷಭ ರಾಶಿ, ಶುಕ್ರ ಲಾಭದಲ್ಲಿದ್ದಾನೆ. ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಈ ಒಂದು ಯುಗಾದಿ ಆದ್ಮೇಲೆ ಬ್ಯೂಟಿಫುಲ್. ಇದೊಂದು 10 ದಿನ ಸೂತಕದ ಪೀರಿಯಡ್. ಈ ಗ್ರಹಣ ನಡೀತಿರೋದ್ರಿಂದ ಒಂದು 11-12 ದಿನ ಒಂದು ಸಣ್ಣ ಸೂತಕಗಳೆಲ್ಲೋ ಒಂಥರ ಗಾಬರಿ, ಆತಂಕ, ರೈತರಿಂದ ಹಿಡಿದು ಎಕ್ಸ್ಪೋರ್ಟ್ ಇಂಪೋರ್ಟ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಸ್ವಲ್ಪ ವ್ಯಾಪಾರಸ್ಥರಿಗೆ ಒತ್ತಡದ ಛಾಯೆ, ರಿಯಲ್ ಎಸ್ಟೇಟ್ ಅಲ್ಲಿ ಇರತಕ್ಕಂಥವರಿಗೆ ಒತ್ತಡದ ಛಾಯೆ, ಸ್ವಲ್ಪ ಹೈನುಗಾರಿಕೆ, ತೋಟಗಾರಿಕೆ, ಇಂತಹ ಒಂದು ವ್ಯವಹಾರ, ಉದ್ಯೋಗ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈ ಮದುವೆ, ಗೃಹ ಪ್ರವೇಶ, ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ಜಾಗ ಮಾರೋದು, ವಜ್ರ ವೈಡೂರ್ಯ, ಬಂಗಾರ, ಬೆಳ್ಳಿ, ಆಭರಣ, ಟೂರ್ಸ್ ಅನ್ನ ಕಂಡಕ್ಟ್ ಮಾಡತಕ್ಕಂಥದ್ದು, ಟೂರ್ಸು, ಟ್ರಿಪ್ಸು, ಟ್ರಾವೆಲ್ಸು, ಇಂಥವುಗಳಲ್ಲಿ ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥ ವೃಷಭ ರಾಶಿಯವರಿಗೆ ಒಳ್ಳೆ ಮಳೆಗಾಲದ ಸೂಚನೆ. ಇನ್ನು ಮಿಥುನ ರಾಶಿ, ವಿಶೇಷವಾಗಿ ಶುಕ್ರ ಕೇಂದ್ರದಲ್ಲಿದ್ದಾನೆ, ಯೋಗಕಾರಕ. ಆದರೆ ನಿಮ್ಮ ಬುಧ ವಕ್ರ. ಯಾರ್ಯಾರ ಜೊತೆಲಿದ್ದಾನೆ ನೋಡಿ. ಕುಜ ಆತರಕಾರಕ, ರಾಹು ಗಾಳಿಕಾರಕ, ಸೂರ್ಯ ಆತ್ಮಕಾರಕ. ಒಬ್ಬೊಬ್ರು ಒಂದೊಂದು ಕಡೆ ಎಳೆಯತಕ್ಕಂಥ ಒಂದು ಛಾಯೆ. ಇದಾ ಅದಾ, ಹಿಂಗ ಹಂಗ, ಇದು ಮಾಡೋಣವಾ ಅದು ಮಾಡೋಣವಾ, ಇದು ನೋಡೋಣವಾ ಅದು ನೋಡೋಣವಾ ಅನ್ನತಕ್ಕಂಥದ್ದು. 4-5 ಯಾವಾಗ ಬುದ್ಧಿ ನಮ್ಮ ಸ್ಥೀಮಿತದಲ್ಲಿಲ್ಲವೋ
ವೆರಿ ಕೇರ್ಫುಲ್. ಒಂದು ರೀತಿ ಸರ್ಕಲ್ ಅಲ್ಲಿ ಜಾಮ್ ಆದ ಹಾಗೆ. ಒಬ್ಬೊಬ್ರು ಒಂದೊಂದು. ಸರಿ ಹೋಗ್ಲಿ, ನಿಮ್ಮ ಮಾತು ನೀವು ಕೇಳೋ ಸ್ಥಿತಿಲಿ ಇದ್ದೀರಾ, ಬುದ್ಧಿ ವಕ್ರ. ಸರಿ, ಬೇರೆಯವ್ರ ಮಾತು ಕೇಳೋ ಸ್ಥಿತಿಲಿ ಇದ್ದೀರಾ, ಗುರು ವಕ್ರ. ಶನಿ ಮಾತ್ರ ಪ್ರಬಲವಾಗಿ ದಿಗ್ಬಲನಾಗಿ ಕೂತಿದ್ದಾನೆ ಶುಕ್ರನ ಜೊತೆ. ಅದರಿಂದ ತುಂಬ ದೊಡ್ಡ ಆಸೆಗೆ, ಬೇನಾಮಿ ದುಡ್ಡುಗಳಿಗೆ ಶಾರ್ಟ್ಕಟ್. ಬುಧ ವಕ್ರ ಅಂದ್ರೆ ಶಾರ್ಟ್ಕಟ್ ದುಡ್ಡೇ ಮಕ್ಕಳು, ಶಾರ್ಟ್ಕಟ್ ವ್ಯವಹಾರವೇ ಮಕ್ಕಳು. ನಮ್ಮನ್ನು ಎಳಿತಾನೆ, ಬೇಗ ಮಾಡ್ಬಿಡೋಣ, ಸೆಟ್ಲ್ ಆಗ್ಬಿಡೋಣ, ಮನೆ ಇಲ್ಲ, ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ಅಯ್ಯೋ ಬೊಗ್ಸ, ಊಟ ಪ್ರಸಾದ ತಿನ್ನೋಣ, ಆಮೇಲೆ ಮಿಕ್ಕಿದ್ರೆ ನೋಡೋಣ, ಬದುಕಿದ್ದರೆ ರಾಜ್ಯವಾಳೋಣ, ಜೈಲಿಗೆ ಹೋಗ್ದಿದ್ರೆ ಸಾಕು, ಮೋಸ ಹೋಗ್ತಿದ್ರೆ ಸಾಕು, ಮೋಸ ಮಾಡದಿದ್ರು ಸಾಕು. ನಿಮ್ಮನ್ನು ಅಂಥದ್ದೊಂದು ಎಳೆದಾಟ ಮಾಡಿಬಿಡ್ತಾನೆ. ಹುಷಾರ್. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು. ಕಲಾ ವಿಭಾಗ, ಮಾಧ್ಯಮ ವಿಭಾಗ, ಬರವಣಿಗೆ ವಿಭಾಗ, ಜ್ಯೋತಿಷ್ಯ ವಿಭಾಗ, ಅದ್ಭುತವಾಗಿರ್ತಕ್ಕಂಥ ಸಂಕಲ್ಪ. ಇನ್ನು ಕರ್ಕಾಟಕ ರಾಶಿ ವಿಶೇಷವಾಗಿ ಕುಜ ಅಷ್ಟಮದಲ್ಲಿದ್ದಾನೆ, ಯೋಗಕಾರಕ. ಗುರು ವಕ್ರವಾಗಿದ್ದಾನೆ, ಆತ್ಮಕಾರಕ ಅಷ್ಟಮ, ಬುದ್ಧಿಕಾರಕ ಅಷ್ಟಮ, ವಿಪರೀತ ಬುದ್ಧಿ. ತುಂಬಾ ಹುಷಾರಾಗಿದೆ. ಈಗ ಒಂದು ಕೈಯಲ್ಲಿ ಅನ್ನ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತೀರಿ. ಚಿತ್ರಾನ್ನ ಮಾಡಿದ್ರೆ ಹೆಂಗೆ, ಜೀರಾ ರೈಸ್ ಮಾಡಿದ್ರೆ ಹೆಂಗೆ, ಲೆಮನ್ ರೈಸ್ ಮಾಡಿದ್ರೆ ಹೆಂಗೆ, ಟೊಮೆಟೊ ರೈಸ್ ಮಾಡಿದ್ರೆ ಹೆಂಗೆ, ಹುಣಸೆಹಣ್ಣು ರೈಸ್ ಮಾಡಿದ್ರೆ ಹೆಂಗೆ, ಪೆಪ್ಪರ್ ರೈಸ್ ಮಾಡಿದ್ರೆ ಹೆಂಗೆ, ಗಾರ್ಲಿಕ್ ರೈಸ್ ಮಾಡಿದ್ರೆ, ಇವುಗಳಲ್ಲೇ ಅನ್ಕೊಂಡು ಏನು ಮಾಡಿದ್ರೆ ಹಸುವೆಯಿಂದ ಕೂತ್ಕೊಳ್ಬೇಕು. ಸೊ ಒಂದು ಪ್ರೋಟೋಕಾಲ್ ಈ ವಾರದಲ್ಲಿ ಹಾಕೊಳ್ಳೋದು ಮಾಡಿ. ಇದನ್ನ ಮಾಡ್ಕೊತಾನೆ, ಇಷ್ಟು ಮಾಡ್ಕೊತಾನೆ, ಈಗ ಮಾಡ್ಕೊತಾನೆ, ಇಂಥದ್ದು ಮಾಡ್ಕೊತಾನೆ ಅನ್ನತಕ್ಕಂಥ ಛಾಯೆಯನ್ನ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಇವತ್ತು ಇದು 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 ಇಷ್ಟೇ ಮಾಡ್ಕೊಳ್ಳೋದು. ಮೊದಲೇ ಆ ಡಿಸೈನ್ ಇದಕ್ಕೆ ಇವತ್ತು ಹೋಗ್ತಾನೆ, ಇದನ್ನ ಹತ್ಕೊಂಡು ಹೋಗ್ತಾನೆ ಅಷ್ಟೇ. ಸೊ ಇಲ್ಲ ಅಂದ್ರೆ ಸರ್ಕಲಲ್ಲಿ 100% ಜಾಮ್ ಆಗ್ಬಿಡ್ತೀರಿ. ಈ ಕಡೆ ಹೋಗೋದ, ಇದನ್ನ ಮಾಡೋದ, ಸ್ವಂತ ಮಾಡೋದ, ಪಾರ್ಟ್ನರ್ಶಿಪ್ ಮಾಡೋದ, ಫ್ರೆಂಡ್ಶಿಪ್ ಮಾಡೋದ, ಸ್ಟಾಕ್ ಮಾರ್ಕೆಟ್ಗೆ ಹೋಗೋದ, ಶೇರ್ ಮಾರ್ಕೆಟ್ಗೆ ಹೋಗೋದ, ಬಿಟ್ಕಾಯಿನ್ ಅಲ್ಲಿ ಹಾಕೋದ, ಇನ್ನೊಂದು ಯಾವುದೋ ಒಂದು, ಈ ಥರದ್ದೆಲ್ಲ ಛಾಯೆಗೆ ನಿಮ್ಮನ್ನ ತಲೆ ಕೆಡಿಸ್ತಕ್ಕಂಥದ್ದು ಹೋಗುತ್ತೆ. ಈಗ ಸಂಗೀತ ಕಲೀಲಿಕ್ಕೆ ಹೋಗ್ತೀರಿ, ರ್ಯಾಪ್ ಕಲಿಯೋದ, ಬೇರೆ ಇನ್ನೊಂದು ಕಲಿಯೋದ, ಈ ಥರ ಯಾವುದಾದ್ರೂ ಒಂದನ್ನ, ಹಿಂದೂಸ್ತಾನಿ, ಕರ್ನಾಟಿಕ್ ಸಂಗೀತ, ಡನ್. ಎಲ್ಲ ಕಲಿತೀನಿ ಅಂದ್ರೆ ಯಾವುದ್ರಲ್ಲೂ ನೀವು ಸಕ್ಸಸ್ ಸಿಗೋದಿಲ್ಲ. ಒಂದನ್ನು ಇಟ್ಕೊಳ್ಳಿ, ಈ ವಾರ ಖಂಡಿತ ಸಕ್ಸಸ್ ಆಗ್ತಕ್ಕಂಥದ್ದಾಗುತ್ತೆ. ಈ ಒಂದು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿದ್ದೀರಿ, ದವಸ ಧಾನ್ಯ, ಬೇಳೆ ಕಾಳುಗಳು, ಮಿಲಿಟರಿ, ಪೊಲೀಸು, ಡಿಫೆನ್ಸ್, ಒಂಥರ ಬೆಂಕಿ ಸುಡೋ ಥರ ಇರುತ್ತೆ. ಎಚ್ಚರಿಕೆ, ನರಸಿಂಹರ ದರ್ಶನ, ಸಮಾಧಾನ. ಇನ್ನು ಸಿಂಹ ರಾಶಿ ವಿಶೇಷವಾಗಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಸೂರ್ಯ ರಾಹುಗ್ರಸ್ತನಾಗಿರುವುದರಿಂದ ಒಂಥರ ಭಯದಲ್ಲೇ ಮುಂದಕ್ಕೆ ಹೆಜ್ಜೆ ಇಡಬೇಕಾಗುತ್ತೆ. ಬಟ್ ಗುರು ವಕ್ರವಾಗಿ ಆ ಸೂರ್ಯನನ್ನ, ಕುಜನನ್ನ ನೋಡ್ತಿದ್ದಾನೆ, ಚೆನ್ನಾಗಿದೆ. ಸಾಮಾನ್ಯವಾಗಿ ಬುಧ ವಕ್ರ ಇರೋರನ್ನ ಒಳ್ಳೆ ಒಂದು ಮಾತುಗಾರರು, ಮಾತುಗಾರಿಕೆಗೆ ಸಂಬಂಧಪಟ್ಟಂಥದ್ದು. ಕ್ಷಣ ಮಾತ್ರದಲ್ಲಿ ಪಲಟ್, ಜಂಪಿಂಗ್, ಕಮ್ಯುನಿಕೇಶನ್, ಅಂತಹದರ ಒಂದು ಉದ್ಯೋಗ ವೃತ್ತಿ. ಈ ಸೇಲ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಅಡ್ವೈಸಿಂಗ್ ಇರ್ಬೋದು, ಫಿನಾನ್ಷಿಯಲ್ ಅಡ್ವೈಸಿಂಗ್, ಲೀಗಲ್ ಅಡ್ವೈಸಿಂಗ್, ಪ್ರಾಪರ್ಟಿ ಸೇಲ್ಸು, ಬಣ್ಣದ್ದು. ಅಲ್ಲಿ ನೋಡಿದ್ರೆ ಏನೂ ಇರೋಲ್ಲ. ಈಗೀಗ ಈ ಬ್ರೋಕರ್ಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕೆಲವರು ಹೇಳ್ತಿರ್ತಾರೆ. ನಿಜವೋ ಸತ್ಯವೋ? ಇಲ್ಲದ ಬೆಲೆನ ಹೆಚ್ಚಿಸ್ಬಿಡೋದು, ಚೆನ್ನಾಗಿರೋ ಬೆಲೆನ ಇಳಿಸಿಡದೆ ಆ ಬಿಲ್ಡಿಂಗಿಗೆ ಅದೇನಷ್ಟು ಕೊಡ್ತಾರೆ? ಖಂಡಿತ ಇಲ್ಲ. 10 ವರ್ಷ ಆಗ್ಬಿಟ್ಟಿದೆ ಗೊತ್ತಾ, ವ್ಯಾಲ್ಯೂಯೇಷನೇ ಇಲ್ಲ. ಅಲ್ಲಿ 1.5 ಲಕ್ಷ ಬಾಡಿಗೆ ಬರ್ತಿದೆ. ಅಡಿ ಬಂದು 10,000 ರೂಪಾಯಿ ಇದೆ. 1300 ಅಡಿ ಅಂದ್ರೆ 1,30,30,00,000 ಬಾಡಿಗೆ. ಕಡಿಮೆ ಅಂದ್ರೂ 1 ಲಕ್ಷ ಬರ್ತಿದೆ. ಬಿಲ್ಡಿಂಗ್ ಏನು ವ್ಯಾಲ್ಯೂ ಇಲ್ಲ ಸರ್. ಸರಿ, ದಬ್ಬಾಕ್ಬಿಟ್ಟು ಕೊಡ್ತೀನಿ ನಿಮ್ಗೆ ಜಾಗ, ಪರವಾಗಿಲ್ವಾ ಅಂದ್ರೆ ಮಾತೇ ಇಲ್ಲ. ನೀವು ಬರೀ ಅಡಿ ಲೆಕ್ಕದಲ್ಲಿ 1,30,00,000 ಕೊಡ್ತೀನಿ ಅಂತಿದ್ದೀರಿ. ಸರಿ, ಬಿಲ್ಡಿಂಗ್ 10 ವರ್ಷ ಆಗ್ಬಿಟ್ಟಿದೆ ಸರ್, ಹಳೇದಾಗ್ಬಿಟ್ಟಿದೆ. ಸರಿ, ಬಿಲ್ಡಿಂಗ್ ಬೇಡ, ದಬ್ಬಾಕ್ಬಿಡ್ತೀವಿ. ಅದರಲ್ಲಿರೋ ಕಿಟಕಿ, ಬಾಗಿಲು, ಇನ್ನೊಂದು ಎಲ್ಲ ತೊಗೊಂಡು ಹೋಗ್ತೀವಿ, ನಾವು ಬೇರೆ ಕಡೆ ಕಟ್ಕೋತೀವಿ ಅಂದ್ರೆ
ಅದು ಹೆಂಗಾಗುತ್ತೆ, ಮತ್ತೆ ಬಿಲ್ಡಿಂಗ್ ವ್ಯಾಲ್ಯೂ ಕಟ್ಟಿ ಅದಕ್ಕೆ ಏನು ಒಂದು 10 ಲಕ್ಷ ಕೊಡ್ಬೇಕು ರೀ ಸ್ವಾಮಿ. ಒಂದು ವರ್ಷಕ್ಕೆ 12 ಲಕ್ಷ ಬಾಡಿಗೆ ಬರ್ತಿದ್ದಾರೆ, ಕಡಿಮೆ ಅಂದ್ರು. ಏನ್ರಿ ಮಾತಾಡ್ತೀರಾ ನೀವು ಅಂದ್ರೆ, ಅಯ್ಯೋ ಅದು ಹೋಗ್ಬಿಟ್ಟಿದೆ ಇದು ಹೋಗ್ಬಿಟ್ಟಿದೆ, ಹಿಂಗೆ ಇಲ್ದಿದ್ದೆಲ್ಲ ಹೇಳಿ ಕಿಚ್ಕ ಕುಚ್ಕ ಬುಸ್ಕ ಅಂತ ಹೇಳಿ. ಇನ್ನೊಂದು ವಿಚಿತ್ರ, ನಾವು ಮಾರುವಾಗ ಅವನ ರೇಟು, ನಾವು ತಗೊಳ್ಳುವಾಗಲೂ ಅವನ ರೇಟ್. ಇಂಥದ್ದೊಂದು ಕಾಲವನ್ನ ಸೃಷ್ಟಿ ಮಾಡಿ ಇಟ್ಟುಬಿಟ್ಟಿದ್ದಾರೆ. ಸೊ ಸಿಂಹರಾಶಿ ಸ್ವಲ್ಪ ಅಂಥದ್ದೊಂದು ಪ್ರಭಾವಗಳು ನಿಮ್ಮನ್ನ ಕೆದಕ್ತಕ್ಕಂಥದ್ದು ಇರುತ್ತೆ. ಬುಧ ವಕ್ರ, ಸ್ವಲ್ಪ ಎಚ್ಚರಿಕೆ. ಇನ್ನು ಕನ್ಯಾ ರಾಶಿ, ನೀವೇ ಹೋಗಿ 6ನೇ ಮನೆಯಲ್ಲಿ ಕೂತಿದ್ದೀರಿ, ಬುಧ ವಕ್ರ. ದಟ್ ಇಸ್ ಗುಡ್. 6ನೇ ಮನೆಯಲ್ಲಿ ಬುಧ ಕುತ್ಕೊಳ್ಳೋದು ಅಂದ್ರೆ ಗುಪ್ತಚರ ಇಲಾಖೆ, IT ಇಲಾಖೆ, CBI ಇಲಾಖೆ, ನಾರ್ಕೋಟಿಕ್ಸ್ ಇಲಾಖೆ, ಕಸ್ಟಮ್ಸ್ ಇಲಾಖೆ, ಲೀಗಲ್ ಇಲಾಖೆ, ಅಡ್ವೊಕೇಟು, ಡಾಕ್ಯುಮೆಂಟೇಶನ್ ಅನಾಲಿಸಿಸ್ ಮಾಡ್ತಕ್ಕಂಥದ್ದು, ಚಾರ್ಟರ್ಡ್ ಅಕೌಂಟೆಂಟು, ಕಂಪ್ನಿ ಸೆಕ್ರೆಟರಿ, ಇನ್ಕಮ್ ಟ್ಯಾಕ್ಸು, ಈ ಥರದ್ದು ಗಣಿತ, ಅಕೌಂಟಿಂಗು, ಸೇಲ್ಸು, ಇಂಥವುಗಳಲ್ಲಿ ಅದ್ಭುತವಾದಂಥ ಪ್ರಗತಿ ಇರುತ್ತೆ. ಇನ್ನೊಂದನ್ನ ರೆಕ್ಟಿಫೈ ಮಾಡೋದ್ರಲ್ಲಿ, ಅದರಲ್ಲೂ ಈ ಹ್ಯಾಕಿಂಗು, ಎಥಿಕಲ್ ಹ್ಯಾಕಿಂಗ್, ಮೋಸದ ಹ್ಯಾಕಿಂಗ್ ಸಿಕ್ಕಾಕೊಳ್ಳೋದೆ. ಎಲ್ಲಿದ್ದರೂ ಯಾವತ್ತಿದ್ದರೂ ಕಳ್ಳನ ಹೆಂಡತಿ ಡ್ಯಾಶ್ ಅನ್ನತಕ್ಕಂಥದ್ದಿದೆ. ಆದ್ದರಿಂದ ಜಾಗ್ರತೆ. ಶಾರ್ಟ್ಕಟ್ಟೆ. ಸೊ ಅಂಥದ್ದು ಬೇಡ ಅಂತಲೇ ನಾನು ಹೇಳ್ತೇನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇದ್ದೀರಾ, ಡ್ರೋನ್ಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥದ್ದು ಅದ್ಭುತ ಪ್ರಗತಿ, ಫ್ಯಾಂಟಾಸ್ಟಿಕ್. ಸ್ವಲ್ಪ ತುಂಬ ಬುದ್ಧಿ ಓಡ್ತಿರುತ್ತೆ, ಹುಷಾರಾಗಿ ಹೆಜ್ಜೆ ಇಡಿ. ಇನ್ನು ತುಲಾ ರಾಶಿ, ವಿಶೇಷವಾಗಿ ಈ ವಾರ ಶುಕ್ರ 6ನೇ ಮನೆ, ಆದರೂ ಉಚ್ಚ ಸ್ಥಾನ, ಪರವಾಗಿಲ್ಲ, ಒಂಥರ ಚೇತರಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಆದರೂ ಪಂಚಮದಲ್ಲಿರ್ತಕ್ಕಂಥ ಬುಧ ವಕ್ರ, ಪಂಚಮದಲ್ಲಿ ಕುಜ ಇದ್ದಾನೆ. ದೊಡ್ಡ ರಿಸ್ಕಿನ ಕೆಲಸ, ದೊಡ್ಡ ಟೆನ್ಷನ್ ತಗೊಳ್ಳೋದು, ದೊಡ್ಡ ಆಸೆ ಬಿಡಿ. ನೋಡಿ, ಆಸೆ ಪಡೋದು ತಪ್ಪಲ್ಲ, ಅಳತೆಗೆ ಮೀರಿ ಆಸೆ ಪಡೋದು ತಪ್ಪು. ನಾನೊಬ್ಬ ಸೈನಿಕ, ಸರಿ, ಮ್ಯಾಕ್ಸಿಮಮ್ ಒಂದು ಸೂಪರ್ವೈಸರ್ ಆಗೋಣ, ಒಪ್ಕೊಳ್ಳೋಣ. ಇಲ್ಲ, ಮೈ ಡ್ರೀಮ್ ಇಸ್ ದ್ಯಾಟ್. ಅದಕ್ಕಿಲ್ಲದ ಹುಚ್ಚಾಟಿಕೆ ಎಲ್ಲ ಮಾಡೋದಲ್ಲದೆ ತನ್ನ ಜೊತೆ ಇನ್ನೊಂದು 4 ಜನ ಸೇರಿಸ್ಕೊಂಡು ಸುಳಿಯಾಗಿ ದಬ್ಬ ಹಾಕೋದು, ಇದು ನಡೆಯತಕ್ಕಂಥದ್ದಾಗುತ್ತದೆ. ಜಾಗ್ರತೆ. ತುಲಾರಾಶಿಗೆ ಅಂಥದ್ದೊಂದು ಪ್ರಭಾವದಿಂದ ನಿಮ್ಮನ್ನು ಯಾರೋ ಎಳ್ಕೊಂಡೋಗಿ ದಬ್ತಾರೆ. ಜಾಸ್ತಿ ಆಸೆ ಇದೆ, ಜಾಸ್ತಿ ರಿಟರ್ನ್ಸು. ಒಂದು 50 ಲಕ್ಷ, ಮೊನ್ನೆ ಒಂದು ತಾಯಿ ಜೀವ, ಒಂದು 50 ಲಕ್ಷ ಇಟ್ಟರೆ ಎಷ್ಟು ಬರ್ಬೋದು ಗುರುಗಳೇ ಅಂತ. ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಇದೆಯಲ್ವಾ ಓಡಾಟ, ಸ್ವಲ್ಪ ಇದ್ದವನಲ್ವಾ, ಏನು ಒಂದು ಹೆಚ್ಚು ಕಡಿಮೆ ಒಂದು 40,000 ಬರುತ್ತಮ್ಮ. 40ರಿಂದ 45,000 ಮ್ಯಾಕ್ಸಿಮಮ್. ಹಾಗಂದ್ರೆ 8.5% ಹೈಯೆಸ್ಟ್ ರಿಟರ್ನ್ಸ್ ಕೊಡೋದು. ಕೆಲವೊಂದು ಪ್ರೈವೇಟ್ ಇದರಲ್ಲಿ ಇದಾವೆ, ಭಯವೇ ಆದರೂ ನೋಡ್ಕೊಂಡು ಹಾಕಬೇಕು. 8% ಅಂದ್ರೂ ಕೂಡ 50 ಲಕ್ಷಕ್ಕೆ 4 ಲಕ್ಷ ಬರುತ್ತೆ ವರ್ಷಕ್ಕೆ. ಅದನ್ನು ಡಿವೈಡ್ ಮಾಡಿದ್ರೆ ಒಂದು 32,000 ತಿಂಗಳಿಗೆ. ಅಷ್ಟೇನಾ? ನೋಡಿ, ಇಂಥವ್ರೆ ಮಿಕ್ಕಕ್ಕೆ ಬೀಳೋದು. ಪುಣ್ಯಾತ್ಗಿತ್ತಿ ತುಲಾರಾಶಿ. ನಾನು ಹೇಳಿದೆ, ಶುಕ್ರ 6ನೇ ಮನೇಲಿ ಕೂತಿದ್ದಾನೆ, ಯಾರ್ದೋ ಮಾತು ಕೇಳಿ ಹಿಂಗೆ ಹಾಕ್ಬಿಡ್ತೀರಿ. ಅಂಥ ಕೆಲ್ಸಕ್ಕೆ ಹೋಗ್ಬೇಡಿ, ಸುಮ್ಮನಿರಿ. ಕರೆಕ್ಟಾಗಿ ಸೇಫ್ಟಿ ಇರ್ತಕ್ಕಂಥದ್ರಲ್ಲಿ ನೋಡಿ ಹೆಜ್ಜೆ ಹಾಕಿ ಇನ್ವೆಸ್ಟ್ ಮಾಡಿ. ಏನೇನೋ ಮಾಡಬೇಡಿ. ಅದರಲ್ಲೂ ರೇಟಿಂಗ್ ನೋಡಬೇಕು, ಕ್ರಿಸಿಲ್ ರೇಟಿಂಗ್ ನೋಡಬೇಕು, A++ ಇದೆಯಾ, ರಿಸ್ಕ್ ಫ್ಯಾಕ್ಟರ್ ಎಷ್ಟಿದೆ, ಇದೆಲ್ಲ ಸ್ಟಡಿ ಮಾಡಿನೇ ಹಾಕ್ಬೇಕಮ್ಮ. ಬಾಂಡ್ಸು ಇನ್ನೊಂದು ಹೇಳ್ತಾನೆ ಅವನು, 1%, 1.5% ಸಿಗೋಲ್ವಾ, ದುಡ್ಡು ಎತ್ಕೊಂಡು ಓಡೋಗ್ಬಿಡ್ತಾನೆ ಅಷ್ಟೇ. ಅವನಿಗೇನು ಪಬ್ಲಿಕ್ ದುಡ್ಡು ಅನ್ನತಕ್ಕಂಥ ಭಯವೇ ಇಲ್ಲ. ಸೊ ಇಂಥದ್ದೊಂದು ಛಾಯೆ ಆಗ್ತಕ್ಕಂಥದ್ದಾಗುತ್ತೆ. ತುಲಾ ರಾಶಿ ಜಾಗೃತಿ. ಈ ವಾರ ಸ್ವಲ್ಪ ದುಡಿದಿತ್ತು, ಅನಗತ್ಯವಾಗಿ ಗೊತ್ತಿಲ್ಲದೆ ಇಂಥವುಗಳಲ್ಲಿ ಸಿಲುಕಾಕೋಬಿಡ್ತೀರಿ. ಯಾವುದೇ ದೊಡ್ಡ ಇನ್ವೆಸ್ಟ್ಮೆಂಟು ಇನ್ನೊಂದು ಅಂತ ಹೋಗದೆ ಇದ್ರೇನೆ ಉತ್ತಮ ಅಂತ ಹೇಳ್ತಿದ್ದಾನೆ. ಎಚ್ಚರಿಕೆ. ಇನ್ನು ವೃಶ್ಚಿಕ ರಾಶಿ, ಕುಜರಾಹು ಸಂಧಿ, ಚಿಟ್ಟ ಗುರು ಬೇರೆ ಅಷ್ಟಮ. ಆರೋಗ್ಯ ನೋಡ್ಕೊಳ್ಳಿ, ದೂರ ಪ್ರಯಾಣ, ದೂರದ ಕೆಲಸ, ಭೂಮಿ ತಗೊಳ್ಳೋದು. ಭೂಮಿದೊಂದು ಚಿಕ್ಕಿದೆ, ಯಾವುದೋ ಲೀಗಲ್ ಮೆಸ್ಸುಗಳಿದೆ, ಚೆಕ್ ಮೆಸ್ಸುಗಳಿದೆ, ವ್ಯವಹಾರದ ಮೆಸ್ಸುಗಳಿದೆ. ಬುಧ ಬೇರೆ ವಕ್ರ, ತಲೆ ಕೆಡಿಸ್ತಾನೆ.
ಸುಖದಲ್ಲಿ ರಾಹು, ಸುಖದಲ್ಲಿ ಕುಜ, ಅಲ್ಲೊಂದು ದಗದಗ, ಮನೇಲಿ ಏನಾದ್ರೂ ಒಂದು ಕುಜರಾಹು ಅಂತ ಹೇಳಿದ್ದೆ, ಅಲ್ಲಿಂದ ನೋಡಿ ಅದು ನೋಡೋದು 4, 5, 6, 7, 4ನೇ ಭಾವ, 7ನೇ ಮನೆ, ಗಂಡ ಹೆಂಡತಿ. ಗ್ಯಾರಂಟಿ ನಿಮ್ಮ ಹೆಂಡತಿಗೆ ಇಲ್ಲ ನಿಮ್ಮ ಗಂಡನಿಗೆ ಹೆಲ್ತ್ ಅಪ್ಸೆಟ್ಟು, ಮೈಂಡ್ ಅಪ್ಸೆಟ್ಟು, ವ್ಯವಹಾರದ ಚಿಕ್ಕುಗಳು, ಹಣಕಾಸಿನ ಚಿಕ್ಕುಗಳು ಇದಾವೆ. ಗುರು ಬೇರೆ ವಕ್ರ, ಅಲ್ಲಿ ಮುಟ್ಟಿದ್ರಿ ಅಂದ್ರೆ ಅದು ಡೈವರ್ಸ್ವರೆಗೂ ಕೆಲವೊಂದು ಬಂದ್ಬಿಟ್ಟಿರುತ್ತೆ. ಡೈವರ್ಸ್ ಸಮಸ್ಯೆ ಇನ್ನಷ್ಟು ಉಲ್ಪಣ ಆಗ್ತಕ್ಕಂಥದ್ದು ಆಗ್ಬಿಡುತ್ತೆ. ಆದಷ್ಟು ಕಾಂಪ್ರಮೈಸಿಂಗ್ ವೇನಲ್ಲಿ ಇರ್ತಕ್ಕಂಥದ್ದು ಮಾಡಿ. ಲಕ್ಷ್ಮೀ ನರಸಿಂಹ, ಸುಬ್ರಹ್ಮಣ್ಯ, ಕಾರ್ತಿಕೇಯ, ಹನುಮರ ಉಪಾಸನೆ, ಹನುಮ ದರ್ಶನ, ಸಮಾಧಾನ. ಶುಕ್ರ ಅದೃಷ್ಟಕ್ಕೆ ಶನಿ ಜೊತೆನಲ್ಲಿ ಅದ್ಭುತವಾಗಿ ಕೊಡ್ತಿರೋದ್ರಿಂದ ನಿಮ್ಮ ಸಂಗಾತಿಗೆ ಒಂದು ಸ್ವಲ್ಪ ಇನ್ಕಮ್ಮು, ವ್ಯವಹಾರ, ಹಣಕಾಸು ಒಂದು ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ, ಒಂದು ದಾರಿ ಮಾಡಿಸ್ತಕ್ಕಂಥದ್ದಾಗುತ್ತೆ, ಚೈತನ್ಯ ಆಗ್ತಕ್ಕಂಥದ್ದಾಗುತ್ತೆ. ಏನೂ ಯೋಚನೆ ಮಾಡಬೇಡಿ, ಗಾಬರಿ ಪಡಬೇಡಿ. ಅಲ್ಲೊಂದಿದೆ ಆಕಸ್ಮಿಕ ಪ್ರಯಾಣ, ದೂರ ಪ್ರಯಾಣ, ಆಮೇಲೆ ಒಂದು ಟ್ರಿಪ್ ಹೋಗಿ ಬರೋದು, ಅತಿಥಿಗಳ ಮನೆಗೆ ಹೋಗಿ ಬರೋದು, ಫಂಕ್ಷನ್ಸ್ಗೆ ಹೋಗಿ ಬರೋದು, ಶುಭ ಕಾರ್ಯಗಳಲ್ಲಿ ಭೋಜನ, ಆಕಸ್ಮಿಕವಾಗಿ ವಸ್ತ್ರ ಪರ್ಚೇಸ್ ಮಾಡೋದು, ಒಂದು ಸ್ವಲ್ಪ ಬಂಗಾರ ಪರ್ಚೇಸ್ ಮಾಡೋದು, ಇದೆಲ್ಲ ನಡೆಯುತ್ತೆ. ಮನೆಗಳಲ್ಲಿ ಒಂದು ಸ್ವಲ್ಪ ರಿಪೇರಿ, ಈ ಮಿಕ್ಸಿ ರಿಪೇರಿ, ವಾಷಿಂಗ್ ಮೆಷಿನ್ ರಿಪೇರಿ, ಗ್ಯಾಸ್ ರಿಪೇರಿ, ನಿಮಗೂ ಸ್ವಲ್ಪ ಗ್ಯಾಸ್ ರಿಪೇರಿ ಸಮಸ್ಯೆಗಳು ಸ್ವಲ್ಪ ಆಗ್ತಕ್ಕಂಥದ್ದಾಗುತ್ತೆ. ಸಣ್ಣ ಎಚ್ಚರಿಕೆ. ಇನ್ನು ಧನುಸು ರಾಶಿಗೆ ಈ ವಾರ ಕೇಂದ್ರದಲ್ಲಿ ಗುರು, ಕೇಂದ್ರದಲ್ಲಿ ಶುಕ್ರ. ವಾವ್! ಈ ಹೋಟೆಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಮ್ಯೂಸಿಕ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಲಿಕ್ಕರು, ಪಾರ್ಟಿಗಳು ಅರೇಂಜ್ ಮಾಡೋದು, ಈ ಒಂದು ಡಿಸ್ಕೋಥೆಕ್ಗಳು, ಕೆಸಿನೋಗಳು, ಹಾಡುಗಾರಿಕೆ, ಈ ಮ್ಯೂಸಿಕ್ಕು, ಈ ಕುಣಿತ, ಮೋಜು, ಮಸ್ತಿ, ಮೆಹಂದಿಗಳನ್ನು ಅರೇಂಜ್ ಮಾಡೋದು, ಮದುವೆಗಳನ್ನು ಅರೇಂಜ್ ಮಾಡಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ನೋಡ್ಕೊಳ್ತಕ್ಕಂಥದ್ದು, ಎಂಡ್ ಟು ಎಂಡ್ ಸೊಲ್ಯೂಷನ್ಸ್, ಈ ಮದುವೆಗಳಿಗೆ, ಫಂಕ್ಷನ್ಗಳಿಗೆ, ಪಾರ್ಟಿಗಳಿಗೆ ಅರೇಂಜ್ ಮಾಡಿಕೊಡ್ತಕ್ಕಂಥದ್ದು, ಪೌರೋಹಿತ್ಯ ಕೆಲಸ, ಹೋಮ, ಹವನ, ಯಜ್ಞ, ಯಾಗ, ಟೀಚಿಂಗ್, ಪ್ರೀಚಿಂಗ್, ಕಲೆಗೆ ಸಂಬಂಧಪಟ್ಟಂತೆ ಟೀಚಿಂಗ್ ಮಾಡತಕ್ಕಂಥ ವೃತ್ತಿ ಉದ್ಯೋಗಗಳು ಅದ್ಭುತ ಅನುಕೂಲ ನೋಡತಕ್ಕಂಥ ಒಂದು ವಾರ. ಇನ್ನು ಮಕರ ರಾಶಿ, ನೀವು ಈ ವಾರ ಶುಕ್ರ ಅದ್ಭುತ, ತಲೆ ಕೆಡಿಸ್ಕೋಬೇಡಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಆಮೇಲೆ ತಲೆಗೆ ಇಲ್ದಿದ್ದೆಲ್ಲ ಹುಳ ಬಿಟ್ಕೊಳ್ತಕ್ಕಂಥ ಪ್ರಭಾವಗಳು ಸ್ವಲ್ಪ ಬರುತ್ತೆ. ಬುಧ ವಕ್ರ ಅಲ್ವಾ, ಬುದ್ಧಿ ಸ್ಥಾನದಲ್ಲೇ ಇದ್ದಾನೆ. ಇದನ್ನ ಹಿಂಗೆ ಮಾಡಿದ್ರೆ ಹೆಂಗೆ, ಇದನ್ನ ಹಂಗೆ ಮಾಡಿದ್ರೆ ಹೆಂಗೆ, ಯಾವುದು ಹೇಗಿದೆಯೋ ಹಾಗೇ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಅತಿ ಬುದ್ಧಿ ಬೇಡ, ಬೇಗ ಬೆಳೆಯೋಣ ಬೇಡ. ಬೇಗ ಬೆಳೆಯೋಕ್ಕಾಗುತ್ತ ಮಕ್ಕಳೇ? ಕೆಲವರು ನೋಡ್ಬೇಕು, ಈ 25ನೇ ವಯಸ್ಸಿಗೆ ಬರ್ತಾರೆ, ಅವ್ರುಗಳ ಮನೆ ತಗೋತೀನ. ಇನ್ನು ಕೆಲವರು ನೋಡು ವಿಪರೀತ, 3ನೇ ವಯಸ್ಸು ಮಗು ಜಾತಕ, ಗುರುಗಳೇ ನಮ್ಮ ಮಗು ಬಂದು ಮದುವೆಗೆ ಹೆಂಗಿರುತ್ತೆ, ಇನ್ನು 14-15 ವರ್ಷ, ಇಲ್ಲ ಇನ್ನು 20 ವರ್ಷ, ನಮ್ಮ ಪಾಪ ಈಗ ತಾನೇ ಡಿಗ್ರಿ ಮುಗಿಸಿದೆ, ಮಾಸ್ಟರ್ಸ್ ಮಾಡಿಸೋದಾ, ಇಲ್ಲ ಒಂದು ಯಾವುದಾದ್ರೂ ಒಂದು ಕೋರ್ಸ್ಗಳನ್ನು ಮಾಡಿಸೋದ, ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದು, ಅಲ್ಲಿ ತಯಾರಿ ನಡೆಸೋದು. ಯಾಕಂದ್ರೆ ಈ ಕಾಲದಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿದ್ರು ಕೂಡ ಸಾಕಾಗೋಲ್ಲ, ಮದುವೆ ಮಾಡಬೇಕು. ಏನೇನೋ ನಗು ಬರ್ತಿರುತ್ತೆ, ಅದಕ್ಕೆ ಸಿಟ್ಟಿಂದ ಹೇಳ್ತಿರ್ತಾನೆ, ಬರಲೇಬೇಡಿ ಜ್ಯೋತಿಷ್ಯ ಕೇಳೋಕೆ ಅಂತ. ಜ್ಯೋತಿಷ್ಯ ಕೇಳೋಕೆ ಒಂದು ಅರ್ಹತೆ ಬೇಕು, ಒಂದು ಯೋಗ್ಯತೆ ಬೇಕು. ನಮಗೂ ಕೂಡ ಹೇಳೋಕೆ ಒಂದು ಯೋಗ್ಯತೆ ಬೇಕು. ಒಂದು ದೇವರು, ಈಗ ಒಂದು 5 ಸ್ಟಾರ್ ಹೋಟ್ಲ್ಗೆ ಹೋಗೋಕ್ಕೂ ಒಂದು ಯೋಗ್ಯತೆ ಬೇಕಲ್ವಾ? ನನಗೂ ಒಂದು ಯೋಗ್ಯತೆ ಬೇಕು. ನೀವು 5 ಸ್ಟಾರೇ, ನನಗೂ ನಿಮ್ಮ ಹತ್ರ ಬರಲಿಕ್ಕೆ ಹೇಳೋಕೆ ನನಗೂ ಅಂಥದ್ದೊಂದು ಅರ್ಹತಾ, ಯೋಗ್ಯತಾ. ಕಡಿಮೆ ಅಂದ್ರೆ ಒಂದು 30-35 ವರ್ಷಗಳ ಅನುಭವ ಮಕ್ಕಳೇ. ಸುಮ್ಮನೆ ಇಲ್ಲ ಜ್ಯೋತಿಷ್ಯ ಹಾಗೆ ಹಿಂಗ್ ಯಾವುದೋ 2 ಪೇಜು 2 ಬುಕ್ಕು, ಇನ್ಯಾವುದೋ ರೀಲ್ಸ್ ನೋಡ್ಬಿಟ್ಟೆ, ಇನ್ಯಾವುದೋ, ಅವೆಲ್ಲ ಅಲ್ಲ. ಜಾತಕಗಳು ಕಡಿಮೆ ಅಂದ್ರು 10-12 ಲಕ್ಷ ಜಾತಕಗಳನ್ನ ನೋಡಿರೋದು ಈ 30-35 ವರ್ಷದಲ್ಲಿ, ನೆನ್ಪಿಟ್ಕೊಳ್ಳಿ. ಕಡಿಮೆ ಅಂದ್ರು ದಿನಕ್ಕೆ 50 ಜಾತಕನೇ ಇಟ್ಕೊಳ್ಳಿ. ತಿಂಗಳಿಗೆ 1500 ಅಂದ್ರೆ ವರ್ಷಕ್ಕೆ 18,000 ಲೆಕ್ಕ ಹಾಕೊಳ್ಳಿ. 35 ವರ್ಷಕ್ಕೆ ಕಡಿಮೆ ನಾನು ಹೇಳ್ತಿರೋದು. 300 ಜಾತಕ ನೋಡ್ತಿದ್ದೆ, 3 ನಿಮಿಷ ಅಂದ್ರೆ ಯೋಚನೆ ಮಾಡಿ ನೋಡಿ. ಆ ಪಾರ್ಟಿ ನಿಂತ್ಕೊಳ್ಳೋರು, ಗುರುಗಳೇ ಒಂದು ಮಾತು ಹೇಳ್ಬೇಡಿ ಅಂತ 150 ಇಳಿಸ್ಕೊಂಡು 50 ಇಳಿಸ್ಕೊಂಡು ಇವತ್ತು 10, ಅದರಲ್ಲೂ ವಾರದಲ್ಲಿ 2 ದಿನ 3 ದಿನ ಬಿಡಿ. ನನ್ನ ಪಾಡಿಗೆ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾನು ಹೇಳೋದು ಬೇಡ, ದೇವಿ ರಹಸ್ಯ ಅಂತ ಹೇಳ್ಕೊಂಡು ಎಲ್ರಿಗೂ ಆ ರಹಸ್ಯ ತಿಳ್ಕೊಳ್ಳೋಕ್ಕೂ ಆಗೋಲ್ಲ, ಕೇಳ್ಕೋಬೇಕು. ಅದರಿಂದ ಮಕರ ರಾಶಿ ಅಂಥದ್ದೊಂದಿದೆ. ಸರಿಯಾದ ವೈದಿಕರನ್ನ ಕೇಳ್ಕೊಳ್ಳಿ. ವೈದಿಕರು ಅಂದ್ರೆ ಅನುಭವಸ್ಥರು. ಏನು ಮಾಡಬೇಕೆಂದರೂ ಕೇಳ್ಕೊಳ್ಳಿ, ದುಡುಕಬೇಡಿ.
ದುಡುಕಬೇಡಿ, ಜಾಗ್ರತೆ. ಎಲ್ಲಿ ಹೋಗ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ, ಏನ್ ತಿಂತಿದ್ದೀರಾ, ಏನ್ ವ್ಯವಹಾರ ಮಾಡ್ಬೇಕು. ಯಾಕಂದ್ರೆ ಬುಧ ವಕ್ರ ರಾಹು ಜೊತೆ, ಕುಜನ್ ಜೊತೆ, ಸೂರ್ಯನ ಜೊತೆ, ಅಷ್ಟಮಾಧಿಪತಿ, ಬಾಧಕಾಧಿಪತಿ, ಮಾರಕಾಧಿಪತಿ ಇವೆಲ್ಲ ಹೇಳ್ಕೊಂಡು ಹೋಗ್ಬಿಟ್ಟು ಯಾವುದೋ ಒಂದು ಸಡನ್ ಆಗಿ ಗ್ಯಾಸ್ ಸಿಕ್ತು ಅಂತ ಹೇಳ್ಬಿಟ್ಟು ರಿಲಯನ್ಸ್ ಅವನು ಹೋಗ್ಬಿಟ್ಟು KG ಬೇಸಿನ್ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರ ಹೇಳಿದೆ ಎಷ್ಟೋ ಲಕ್ಷ ಕೋಟಿ ದುಡ್ಡು ಕೊಡಬೇಕು ಎಲ್ಲಯ್ಯ ಅಂತಿದೆ. ಇಲ್ಲ ನನಗೆ ಅವೆಲ್ಲ ಗೊತ್ತಿಲ್ಲ ಎಲ್ಲಯ್ಯ ಅಂತಿದೆ. ಇದು ಆಗ್ತಿರ್ತಕ್ಕಂಥ ಭಾವ. ಆ ರೀತಿ ಗತಿಗೆ ತಂದಿಟ್ಕೊಬಿಡ್ತಾರೆ ಮಕರ ರಾಶಿ. ನಿತ್ಯ ಕೆಲಸ ಕಾರ್ಯ, ಸಮಥಿಂಗ್ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಸರ್ವಿಸ್ ಕನ್ಸಲ್ಟೆಂಟ್, ರಿಪೇರ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಮೆಟೀರಿಯಲ್ ಕನ್ಸಲ್ಟೆಂಟ್, ಲಾಜಿಸ್ಟಿಕ್ ಕನ್ಸಲ್ಟೆಂಟ್ ಸೂಪರ್ ಆಗಿರುತ್ತೆ. ಇನ್ನು ಕುಂಭರಾಶಿ, ಕುಜ ರಾಹು ನಿಮ್ಮ ಮನೇಲೆ ಏನೋ ಟೆನ್ಷನ್, ಏನೋ ಕೋಪ, ಏನೋ ಆತರ, ಏನೋ ಒಂದು ಒತ್ತಡ, ಇವುಗಳನ್ನ ನೋಡ್ತಕ್ಕಂಥದ್ದು. ನಿಮಗೆ ಒಂಥರ ದಿಢೀರ್ ಕೋಪ, ದಿಢೀರ್ ಸಿಟ್ಟು, ದಿಢೀರ್ ಆತರ, ಇವುಗಳ ಪರಿಚಯದಿಂದ ಒದ್ದಾಡತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಹುಷಾರು. ಬುಧ ಬೇರೆ ವಕ್ರ, ಏನೇನೋ ಪ್ಲಾನ್ ಮಾಡ್ತೀರ, ನಿಮ್ಮ ಪ್ಲಾನ್ ನಡೆಯೋಲ್ಲ. ಆದರೆ ಆಗ ನಾವು ಹೇಳೋದೇನಂದ್ರೆ ಬುಧ ವಕ್ರ ಇದ್ದಾಗ ಬೇರೆಯವ್ರಿಗೆ ಅಡ್ವೈಸ್ ಮಾಡಬೇಕು. ದಟ್ ವರ್ಕ್ಸ್ ಔಟ್ ಫ್ಯಾಂಟಾಸ್ಟಿಕ್. ನಿಮಗಲ್ಲ, ಬೇರೆಯವ್ರಿಗೆ ಅನುಕೂಲ, ಬೇರೆಯವ್ರಿಗೆ ದಾರಿ, ಬೇರೆಯವ್ರಿಗೆ ಮಾರ್ಗದರ್ಶನ, ಬೇರೆಯವ್ರಿಗೆ ಅನ್ನ, ಬೇರೆಯವ್ರಿಗೆ ಬದುಕು, ಬೇರೆಯವ್ರಿಗೆ ಜೀವನ. ಇದನ್ನ ಅರ್ಥ ಮಾಡಿಕೊಳ್ಳಿ. ಎಲ್ಲ ಗುರುಗಳೇ ಹಂಗೆ, ಗುರುಗಳೇ ಹಿಂಗೆ, ಗುರುಗಳೇ ಅದೇ ನೀವು ತಪ್ಪು ಮಾಡೋದು. ನಿಮ್ಮ ತುಂಬ ಬುದ್ಧಿವಂತರು ತಮಗೆ ಅಪ್ಲೈ ಮಾಡ್ಕೋಬಾರ್ದು. ಕುಂಭರಾಶಿ ಈ ವಾರ ವಿಪರೀತ ಬುದ್ಧಿವಂತಿಕೆ. ಶನಿ ಶುಕ್ರ ಬೇರೆ ನೋಡ್ತಿರೋದ್ರಿಂದ ಕಲೆ, ಮಾಡ್ಲಿಂಗ್, ಮಾಧ್ಯಮ, ಆಕ್ಟಿಂಗ್, ಮ್ಯೂಸಿಕ್, ಡಾನ್ಸ್, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಫುಡ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಬಟ್ಟೆ, ಗಾರ್ಮೆಂಟ್ಸು, ಕೇಶಾಲಂಕಾರ, ಮೇಕಪ್ಪು, ಇಂತಹ ಯಾವುದೇ ಒಂದು ವೃತ್ತಿ ಉದ್ಯೋಗ ಸ್ತ್ರೀಯರಿಗೆ ಸಂಬಂಧಪಟ್ಟಂಥದ್ದು, ಖುಷಿಗೆ ಸಂಬಂಧಪಟ್ಟಂಥದ್ದು, ಸಂಭ್ರಮಕ್ಕೆ ಸಂಬಂಧಪಟ್ಟಂಥದ್ದು ಈ ವಾರ ಕುಂಭದ್ರೋಣ ಮಳೆ ಆಗಿರ್ತಕ್ಕಂಥದ್ದು ಇರುತ್ತೆ. ಬ್ಯೂಟಿಫುಲ್. ಇನ್ನು ಮೀನರಾಶಿ, ಅಷ್ಟಮಾಧಿಪತಿ ಶುಕ್ರ, ವಿಪರೀತ ರಾಜಯೋಗ. ವಿಪರೀತ ಅಂದ್ರೆ ಏನು ಗೊತ್ತಾ, ತಟ್ಟೆ ತುಂಬ ಪ್ರಸಾದ ಬಂದ್ಬಿಡುತ್ತೆ, ಬಟ್ ಅದರ ಮೇಲೆ ಯಾರ್ದು ಕಣ್ ಬಂದು ಬೀಳುತ್ತೆ, ಕೆಟ್ಟ ದೃಷ್ಟಿ ಬೀಳುತ್ತೆ. ಹುಷಾರ್. 12ನೇ ಮನೆಯಲ್ಲಿ ಕುಜ ಯೋಗಕಾರಕ ಮಲಗಿದ್ದಾನೆ, ಭಾಗ್ಯಾಧಿಪತಿ. ಷಷ್ಠಾಧಿಪತಿನೂ ಅವನ ಜೊತೆಲಿ ಸೇರ್ಕೊಂಡಿದ್ದಾನೆ, ಸಪ್ತಮಾಧಿಪತಿಯು ಸೇರ್ಕೊಂಡಿದ್ದಾನೆ. ಏನಾದರೂ ಈ ರಿಯಲ್ ಎಸ್ಟೇಟಲ್ಲಿ ಮೋಸ ಹೋಗತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಯಾರೋ ಜೊತೆಯಲ್ಲಿರೋರು ರಿಯಲ್ ಎಸ್ಟೇಟಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಈ ಜಾಗ ಚೆನ್ನಾಗಿದೆ, ಆ ಜಾಗ ಚೆನ್ನಾಗಿದೆ, ನಿಮ್ಮನ್ನ ಎಲ್ಲೋ ಮುಳುಗಿಸ್ತಕ್ಕಂಥ ಒಂದು ವ್ಯವಹಾರ ಆಗುತ್ತೆ. ಆ ಪೇಪರಲ್ಲಿ ಮೋಸ ಇರುತ್ತೆ. ಇವತ್ತಾಗಿಯಪ್ಪ ನಮ್ಮ ಗುರುಗಳು ಜಾಗ ತಗೊಂಡು ಒಂದು ಹೆಚ್ಚು ಕಡಿಮೆ 10 ವರ್ಷ ಆಗಿದೆ. ಜಾಗಕ್ಕೆ ಹೋದ್ರೆ ಬೆದರ್ಸೋಕೆ ಬರ್ತಾರೆ. 11 ಸ್ಕೆಚ್ ಸೈನ್ ಹಾಕಿಲ್ಲ ಅಷ್ಟೇ, ಪೆಂಡಿಂಗ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಇನ್ನೂ ಒಬ್ಬರು ಒಂದು 40 ಲಕ್ಷದವರೆಗೂ ದುಡ್ಡು ತಗೊಂಡಿದ್ದಾರೆ, ಪುಣ್ಯಾತ್ಮರು. BDS ಸೈಟ್ ರಿಜಿಸ್ಟರ್ ಮಾಡಿಕೊಡ್ತೀವಿ, ನಮ್ಮದು ಇದು ಬಂದ್ಬಿಡ್ತು ಅಂತ 10 ವರ್ಷ ಆಗೋಯ್ತು. ಈ ಕಡೆ ತಲೆ ಹಾಕಿನೂ ಮಗ. ಈ ಥರದ್ದು ತುಂಬ. ಇನ್ನೂ ಒಬ್ಬರು 10 ಲಕ್ಷ ದುಡ್ಡು ತಗೊಂಡಿದ್ದಾರೆ, 11 ಲಕ್ಷ, 3.5 ಎಕರೆ ಹಲಗೂರ್ ಹತ್ರ, ಪುಣ್ಯಾತ್ಮರು. ಆಗೋಯ್ತು ಅದೊಂದು 18 ವರ್ಷ. ರೈತರು ಮೋಸ ಮಾಡಲ್ಲ ಅಂತೀವಿ. ರೈತ ಅನ್ನದಾತ ಮೋಸಗಾರನ ಲೆಕ್ಕ ಹಾಕೊಳ್ಳಿ. ನಾನು ಅದೇ ಹೇಳಿದಲ್ಲ ಕಾರ್ಯಕ್ರಮದ ಆರಂಭದಲ್ಲಿ, ಮೇ ತೋ ವಿಶ್ವಾಸ್ ಕೋ ढूंढ रहा था, तू तो विश्वास को तोड़ रहा था, मैं तो सच्चा था इसीलिए धोखा खा गया. ನಾನು ಸತ್ಯವಂತ ಆಗಿದ್ದೆ, ಅದಕ್ಕೆ ನಾನು ಮೋಸ ಹೋಗ್ಬಿಟ್ಟೆ. ನೀನು ಮೋಸಗಾರ ಆಗಬಿಟ್ಟೆ. तू तो चालाक था इसलिए तू तैर लिया. ಈ ಥರದ್ದು ಕೋರ್ಟ್ಗೆ ಹೋದ್ರೆ 3 ವರ್ಷ ನೋಡಿದ್ರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೋ ಕೊಟ್ವಿ ಅದೋ ಕಟ್ವಿ ಅಂತ ಅವ್ರಿಗೆ ಗೊತ್ತಿಲ್ಲ ವ್ಯವಹಾರ. ನಮ್ಮ ಗುರುಗಳು ಮೇಲ್ಮೇಲೆ ಅಲ್ಲಿ ಬರೆದು ಏನೋ ಸಿಗ್ನೇಚರ್, ಕೋರ್ಟಲ್ಲಿ ಡಿಸ್ಮಿಸ್, ದುಡ್ಡು ಕೂಡ ವಾಪಸ್ ಬಂದಿಲ್ಲ. ಏನಂತ ಹೇಳಿರೋದು ಗೊತ್ತರ, ಕೋರ್ಟಲ್ಲಿ 1 ಲಕ್ಷ ಅಂತ ಹೇಳ್ಬಿಟ್ಟು ಗುರುಗಳ ಹತ್ರ ಹೋದ್ವಿ, 11 ಲಕ್ಷ ಪಕ್ಕದಲ್ಲಿ 1 ಲಕ್ಷ ಹಾಕೋಬಿಟ್ಟಿದ್ದಾರೆ ಸ್ವಾಮಿ. ಅಗ್ರಿಮೆಂಟ್ಗಳಲ್ಲಿ ಸೈನ್ ಇದೆ. ಅವತ್ತು ಅಗ್ರಿಮೆಂಟ್ ರಿಜಿಸ್ಟರ್ಡ್ ಆಗ್ಬಿಟ್ಟಿದ್ರೆ, ಅದಕ್ಕೆ ಹೇಳುದು ವೈದಿಕರು ಅನುಭವಸ್ಥರು ಅಂತ ಹೇಳುದು. ವೈದಿಕರು ಅಂದ್ರೆ ಏನ್ ಗೊತ್ತಾ, ಅನುಭವಸ್ಥರು.
ಒಳ್ಳೆ ಲಾಯರು, ಒಳ್ಳೆ CA, ಒಳ್ಳೆ ಚಾರ್ಟರ್ಡ್ ಅಕೌಂಟೆಂಟು, ಒಂದು ಕಂಪನಿ ಸೆಕ್ರೆಟರಿ, ಒಂದು ಒಳ್ಳೆ ಫ್ಯಾಕ್ಟ್ರಿ ಎಕ್ಸ್ಪರ್ಟ್, ಒಳ್ಳೆ ಇಂಜಿನಿಯರಿಂಗ್ ಎಕ್ಸ್ಪರ್ಟ್, ಏನು ಮಾಡಿದ್ರು ಒಂದು 6 ತಿಂಗಳು ಟೈಮ್ ತಗೊಳ್ಳೋಣ. ಅಲ್ಲಿದೆ ಬುಧನ ಭಾವ ವಕ್ರ, ಕೊಟ್ಟವನ್ ಕೋಡಂಗಿ ಈಸ್ಕೊಂಡವನ್ ಏರ್ಭದ್ರ. ನಿಮ್ಮನ್ನ ಈ ಥರದ್ದು ಯಾವುದು ಚಿಕ್ಕಿನ ವ್ಯಾಪಾರ ನಿಮಗೇ ಗೊತ್ತಿಲ್ಲದೆಯೇ ನಿಮ್ಮ ಹಿಂದ್ಗಡೆ ಕುತಂತ್ರ, ತಂತ್ರ, ಪ್ರತಿತಂತ್ರ ನಡೀತಿದೆ. ಅದೃಷ್ಟ ಗುರು ನೋಡ್ತಿದ್ದಾನೆ. ಶುಕ್ರನು ಕೂಡ ಬಂದಿರೋದನ್ನ ವಿಪರೀತ ದುಡ್ಡಿದೆ, ಅದನ್ನ ಕಸಿಲಿಕ್ಕೆ ಲೀಗಲ್ ಮೆಸ್ಸು, ಮೋಸದ ಮೆಸ್ಸು, ಪಾರ್ಟ್ನರ್ಶಿಪ್ ಮೆಸ್ಸು ಇವುಗಳಿದೆ. ದೇವಸ್ಥಾನಗಳಲ್ಲಿ ಸತ್ಯನಾರಾಯಣ ವ್ರತ ಮಾಡ್ತಿರ್ತಾರೆ, ಕುಳಿತು ಬನ್ನಿ. ರಾಮರಿಗೆ ಒಂದು ಸೇವೆ, ವಿಷ್ಣುವಿಗೊಂದು ಸೇವೆ. ಚಿಕ್ಕ ತಿರುಪತಿ ಆದ್ರೂ ಹೋಗಿ ಬನ್ನಿ. ಮನೆಯ ಬಳಿಯ ಬಾಲಾಜಿ ಇದ್ರೆ ಅದೇ ಚಿಕ್ಕ ತಿರುಪತಿ, ಹೋಗಿ ಒಂದು ಸೇವೆ ಮಾಡ್ತಾ ಬನ್ನಿ. ದೊಡ್ಡ ಕಾರ್ಯಗಳೇನು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿತ್ಯ ಅನ್ನ, ಊಟ, ಬಟ್ಟೆ, ವ್ಯವಹಾರಗಳಿಗೆ ತೊಂದರೆ ಇಲ್ಲ. ಬ್ಯೂಟಿಫುಲ್ ಆಗಿ ನಡೀತಕ್ಕಂಥ ಒಂದು ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.